ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದಲ್ಲಿ ಬಿಜೆಪಿ ಸುನಾಮಿ ಬಂದಪ್ಪಳಿಸಿದೆ. ಈ ಸುನಾಮಿಯಲ್ಲಿ ದೀದಿ ಕೊಚ್ಚಿ ಹೋಗಿದ್ದಾರೆ. ಮುಂದೇನೇ ಇದ್ರೂ ಕೂಡ ಬಂಗಾಳದಲ್ಲಿ ದಾದಾಗಿರಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಬಂಗಾಳಕ್ಕೆ ಮುಂದೆ ದಾದಾ ಆಗುವಂಥವ್ರು ಯಾರು? ಅಂದರೆ ಯಾರಾಗ್ತಾರೆ ಮುಖ್ಯಮಂತ್ರಿ? ಬಿಜೆಪಿಯಲ್ಲಿ ಯಾರ್ಯಾರು ರೇಸ್ನಲ್ಲಿದ್ದಾರೆ, ಯಾರಾದರೆ ಉತ್ತಮ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಂಗಾಳವನ್ನು ಬಿಜೆಪಿ ಗೆಲ್ಲುತ್ತಾ? ಬಂಗಾಳದಲ್ಲಿ ದೀದಿ ಕೋಟೆ ಉರುಳುತ್ತಾ? ದೀದಿ ಅಧಿಕಾರವನ್ನು ಕಳೆದುಕೊಳ್ತಾರ? ಇದು ಅನೇಕರಿಗೆ ಕಳೆದ ಕೆಲ ಸಮಯದಿಂದ ಕಾಡ್ತಾ ಇದ್ದಂಥ ಪ್ರಶ್ನೆ. ಅದಕ್ಕೀಗ ಉತ್ತರ ಸಿಕ್ಕಾಗಿದೆ. ಆ ಕುತೂಹಲಕ್ಕೆ ತೆರೆ ಬಿದ್ದಾಗಿದೆ. ಬಿಜೆಪಿ ಪ್ರಚಂಡ ವಿಜಯವನ್ನು ಪಶ್ಚಿಮ ಬಂಗಾಳದಲ್ಲಿ ದಾಖಲಿಸಿದೆ. ನಾನು ಯಾಕೆ ಪ್ರಚಂಡ ವಿಜಯ ಅಂತ ಹೇಳದೆ ಕೇಳಿದ್ರೆ, ಬಿಜೆಪಿ ಮತ್ತು ಟಿಎಂಸಿ ನಡುವೆ ಬಹಳ ದೊಡ್ಡ ಫೈಟ್ ಇದೆ, 50-50 ಇದೆ. ಈ ರೀತಿಯ ವಾತಾವರಣ ಕಂಡು ಬರ್ತಾ ಇತ್ತು. ಆದರೆ ಇವತ್ತು ಬಿಜೆಪಿ ಗೆದ್ದಿದೆಯಲ್ಲ, ಆಲ್ಮೋಸ್ಟ್ 2/3 ಮೆಜಾರಿಟಿಯೊಂದಿಗೆ. ಮಿತ್ರರೇ, ಬಂಗಾಳವನ್ನು ಬಿಜೆಪಿ ಗೆದ್ದಾಯಿತು. ಗೆಲ್ತಿದ್ದ ಹಾಗೆ ಎಲ್ಲವೂ ಮುಗಿತಾ? ಖಂಡಿತವಾಗ್ಲೂ ಇಲ್ಲ. ಬಹಳ ದೊಡ್ಡ ಜವಾಬ್ದಾರಿ ಬಿಜೆಪಿಯ ಹೆಗಲೇರಿದೆ. ನಿಮಗೆ ಒಂದು ವಿಚಾರ ನೆನಪಿರಲಿ, ಬಂಗಾಳ ಯಾವತ್ತೂ ಕೂಡ ಬಿಜೆಪಿಗೆ ಹೂವಿನ ಹಾದಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮಮತಾ ರೂಲ್ ಮಾಡಿದ್ರಲ್ಲ, ಆಲ್ಮೋಸ್ಟ್ 2 ಟರ್ಮ್ಗೆ ಅಲ್ಲಿ ಅಪೋಸಿಷನ್ ಪಾರ್ಟಿಗಳೇ ಇರಲಿಲ್ಲ. ಆ ಮಟ್ಟಿನ ಪ್ರಚಂಡ ವಿಜಯವನ್ನ ಮಮತಾ ಬ್ಯಾನರ್ಜಿ ಅವರು ದಾಖಲಿಸ್ತಾ ಇದ್ರು. ಆದರೆ ಬಿಜೆಪಿಗೆ ಅಂತಹ ವಾತಾವರಣ ಯಾವತ್ತಿಗೂ ಕೂಡ ನಿರ್ಮಾಣ ಆಗೋದಿಲ್ಲ. ಅಲ್ಲೊಂದು ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಸದಾ ಆಕ್ಟಿವ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿನ ಮೈನಾರಿಟಿ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ಯಾವತ್ತೂ ಬಿಜೆಪಿಗೆ ಬರೋದಿಲ್ಲ. ಹೀಗಾಗಿ ಮಮತಾ 2029ರಲ್ಲೂ ಕೂಡ ಇದೇ ರೀತಿಯ ಚುನಾವಣಾ ಸ್ಪರ್ಧೆಯನ್ನು ಒಡ್ಡುತ್ತಾರೆ. 2031 ವಿಧಾನಸಭೆಯಲ್ಲೂ ಕೂಡ ಅವರು ಆಕ್ಟಿವ್ ಆಗೇ ಇರ್ತಾರೆ. ಯಾಕೆ ಕೇಳಿದ್ರೆ, ಟಿಎಂಸಿಯ ವೋಟ್ ಕೌಂಟಿಂಗ್ ಆರಂಭವಾಗುವಂತಹದ್ದು 30-31% ವೋಟ್ ಶೇರ್ನಿಂದ. ಬಿಜೆಪಿ ಪ್ರತಿ ಬಾರಿಯೂ ಕೂಡ ಶೂನ್ಯದಿಂದಲೇ ಆರಂಭಿಸಬೇಕು. ಮಿತ್ರರೇ, ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಗೊತ್ತಾ? ಬಿಜೆಪಿ ಬಂಗಾಳವನ್ನು ಸುಲಭದಲ್ಲಂತೂ ಗೆದ್ದಿಲ್ಲ. ಬಹಳ ಶ್ರಮ ಹಾಕಿದ್ದಾರೆ, ಬಹಳ ತಂತ್ರಗಾರಿಕೆ ಮಾಡಿದ್ದಾರೆ, ಮನೆ ಮನೆಗೂ ತಲುಪುವಂತಹ ಕೆಲಸ ಮಾಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಉತ್ತಮವಾದಂತಹ ಆಡಳಿತವನ್ನು ಕೊಡಬೇಕು, ಮುಖ್ಯವಾಗಿ ಸುಶಾಸನವನ್ನು ತರಬೇಕು, ಮಹಿಳೆಯರ ಭದ್ರತೆಯ ಬಗ್ಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಬೇಕು, ಅಕ್ರಮ ವಲಸಿಗರನ್ನು ಹೊರಹಾಕಬೇಕು, ಮತ್ತೆಂದೂ ಕೂಡ ಬಾಂಗ್ಲಾದಿಂದ ವಲಸೆ ಬರದಂತೆ ತಡಿಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ಜೊತೆಗೆ ಮಹಿಳೆಯರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ, ಅದನ್ನು ಈಡೇರಿಸಬೇಕು. 6 ತಿಂಗಳ ಒಳಗಾಗಿ UCCಯನ್ನು ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ, ಅದನ್ನು ಈಡೇರಿಸಬೇಕು. ಇಷ್ಟೆಲ್ಲ ಬಿಜೆಪಿ ಬಂಗಾಳದಲ್ಲಿ ಸಾಧನೆ ಮಾಡಿದ್ರೆ ಮಾತ್ರ 2029 ಬಗ್ಗೆ ಕನಸು ಕಾಣಬಹುದು, 2031ರಲ್ಲಿ ಪುನಃ ಅಧಿಕಾರಕ್ಕೆ ಬರಬಹುದು. ಇಲ್ಲದೆ ಹೋದರೆ ಬಂಗಾಳದಲ್ಲಿ ದೀದಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಅದರಲ್ಲೇನೂ ಡೌಟ್ ಇಲ್ಲ. ಹೀಗಾಗಿ ಬಂಗಾಳದ ಬಿಜೆಪಿಗೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಇದ್ದಾರಲ್ಲ, UPಯಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರಲ್ಲ, ಅಂತಹ ಒಂದು ನಾಯಕತ್ವ ಬೇಕು. ರಾಜಸ್ಥಾನದಲ್ಲಿರುವಂತಹ ಭಜನ್ ಲಾಲ್ ಆಗಿರಬಹುದು, ಛತ್ತೀಸ್ಗಢದಲ್ಲಿರುವಂತಹ ವಿಷ್ಣುದೇವ್ ರೀತಿಯ ನಾಯಕತ್ವ ಬಂಗಾಳಕ್ಕೆ ಸೂಟ್ ಆಗೋದಿಲ್ಲ. ಆ ರೀತಿಯ ನಾಯಕತ್ವದಿಂದ ಬಂಗಾಳವನ್ನು ನಿಭಾಯಿಸೋದಕ್ಕೆ ಸಾಧ್ಯವೂ ಇಲ್ಲ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರಬಹುದು. ಹೈಕಮಾಂಡ್ ಸೂಚಿಸುವಂತಹ ನಾಯಕರಿಂದ ಬಂಗಾಳದ ಆಳ್ವಿಕೆ ಅಸಾಧ್ಯ. ಬಂಗಾಳದ ಜನರಿಂದಲೇ ಸೃಷ್ಟಿಯಾದಂತಹ ಗ್ರಾಸ್ ರೂಟ್ ಲೆವೆಲ್ನ ಜನನಾಯಕ ಬೇಕು. ಹಾಗಾದ್ರೆ ಬಂಗಾಳದ ಮುಖ್ಯಮಂತ್ರಿ ಯಾರಾಗ್ತಾರೆ? ಬಿಜೆಪಿ ಯಾರಿಗೆ ಮಣೆ ಹಾಕುತ್ತೆ? ಶಾ ನೀಲಿಗಣ್ಣಿನ ವ್ಯಕ್ತಿ ಯಾರು? ಇದನ್ನ ಕೇಳಿದ್ರೆ ಬಂಗಾಳದಿಂದ ಕೇಳಿ ಬರ್ತಿರುವಂತಹ ಪ್ರಮುಖ ಹೆಸರು ಅಂತಂದ್ರೆ ಅದು ಸುವೇಂದು ಅಧಿಕಾರಿ. ಕೆಲವರು ಕೇಂದ್ರದ ಸಚಿವರಾಗಿರುವಂತಹ ಸುಕಾಂತ ಮಜುಂದರ್ ಹೆಸರನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಬಂಗಾಳಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಸದ್ಯಕ್ಕೆ ಬಂಗಾಳದ ಜನ ಮಾತನಾಡ್ತಾ ಇರೋದು ದೀದಿಗಿರಿ ಅಂತ್ಯ ಆಗಿದೆ, ದಾದಾಗಿರಿ ಶುರುವಾಗಿದೆ. ಆ ದಾದಾಗಿರಿ ಯಾರದ್ದು ಕೇಳಿದ್ರೆ ಸುವೇಂದು ಅಧಿಕಾರಿಯದ್ದು. ಈ ಚುನಾವಣೆಯಲ್ಲಿ ಸುವೇಂದು ಅಧಿಕಾರಿ ಯಾವ ರೀತಿಯಾಗಿ ಓಡಾಡಿದ್ದಾರೆ, ಅವರ ಪ್ರಚಾರ ತಂತ್ರ ಹೇಗಿತ್ತು, ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ಹುರಿದುಂಬಿಸ್ತಾ ಇದ್ರು, ನೀವೆಲ್ಲ ನೋಡಿದಿರಿ. ಮಿತ್ರರೇ, ಈ ಸುವೇಂದು ಅಧಿಕಾರಿ ಅವರ ಹಿನ್ನೆಲೆ ಏನು? ಎಲ್ಲರೂ ಕೂಡ ಅವರು ಟಿಎಂಸಿಯಿಂದ ಬಂದಿದ್ದಾರೆ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ಇವರು ಮಮತಾ ಬ್ಯಾನರ್ಜಿ ಅವರ ಮಾಜಿ ಆಪ್ತ ಆಗಿದ್ರು, ಈಗ ಬಿಜೆಪಿಗೆ ಬಂದಿದ್ದಾರೆ. ಇದಿಷ್ಟು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಸುವೇಂದು ಅಧಿಕಾರಿ ಅವರ ನಿಜವಾದ ಹಿನ್ನೆಲೆ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಸುವೇಂದು ಅಧಿಕಾರಿ ಮೂಲತಃ ಟಿಎಂಸಿ ಅವರಲ್ಲ. ಅವರು ತನ್ನ ರಾಜಕೀಯ ಜೀವನವನ್ನು ಆರಂಭಿಸಿದ್ದು ಕಾಂಗ್ರೆಸ್ನಿಂದ. ಸುವೇಂದು ಅಧಿಕಾರಿ ಅವರ ತಂದೆ ಸಿಸಿರಾ ಅಧಿಕಾರಿ. ಇವರು 1972ರಿಂದ 1998ರವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಆನಂತರ ಟಿಎಂಸಿಯನ್ನು ಜಾಯ್ನ್ ಆಗ್ತಾರೆ. ಟಿಎಂಸಿಯಲ್ಲಿ MP ಆಗಿದ್ರು. ಹಾಗೂ UPA ಸರ್ಕಾರದ ಅವಧಿಯಲ್ಲಿ ಸುವೇಂದು ಅಧಿಕಾರಿ ಅವರ ತಂದೆ ಸಿಸಿರಾ ಅಧಿಕಾರಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. 2009ರಿಂದ 2012ರವರೆಗೆ ರೂರಲ್ ಡೆವಲಪ್ಮೆಂಟ್ ಸ್ಟೇಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಯಾವಾಗ ಸಿಸಿರಾ ಅಧಿಕಾರಿ ಟಿಎಂಸಿಗೆ ಶಿಫ್ಟ್ ಆಗ್ತಾರೋ, ಸುವೇಂದು ಕೂಡ ಟಿಎಂಸಿಗೆ ಬರ್ತಾರೆ. ಈ ಮೊದಲು ಸುವೇಂದು ಅಧಿಕಾರಿ ಕಾಂಗ್ರೆಸ್ನಿಂದ ಕಾಂತಿ ಮುನ್ಸಿಪಲ್ ಕೌನ್ಸಿಲ್ಗೆ ಮೆಂಬರ್ ಆಗಿ ಆಯ್ಕೆಯಾಗಿದ್ರು. ಅನಂತರ 2006ರಲ್ಲಿ ಕಾಂತಿ ವಿಧಾನಸಭಾ ಕ್ಷೇತ್ರದಿಂದ ಟಿಎಂಸಿ ಪಕ್ಷದ MLA ಆಗಿ ಆಯ್ಕೆ ಆಗ್ತಾರೆ.
ಅನಂತರ ಸುವೇಂದು ಅಧಿಕಾರಿ ಹಿಂತಿರುಗಿ ನೋಡೇ ಇಲ್ಲ. 2009ರಲ್ಲಿ ತನ್ನ MLA ಗಿರಿಗೆ ರಾಜೀನಾಮೆಯನ್ನು ಕೊಟ್ಟು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ತಾಮ್ಲೂಕ್ ಲೋಕಸಭಾ ಕ್ಷೇತ್ರದಿಂದ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. 2014ರಲ್ಲಿ ಪುನಃ ತಾಮ್ಲೂಕ್ನಿಂದಲೇ ಗೆಲ್ತಾರೆ. ಆದರೆ 2016ರಲ್ಲಿ ಬಂಗಾಳ ವಿಧಾನಸಭಾ ಚುನಾವಣೆ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ನಂದಿಗ್ರಾಮದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ. ಅವರು MLA ಕೂಡ ಆಗ್ತಾರೆ. 2016ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಪುನಃ ಆಯ್ಕೆ ಆಗ್ತಾರೆ. 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಆಗ ಮಮತಾ ಬ್ಯಾನರ್ಜಿ ಅವರ ಕ್ಯಾಬಿನೆಟ್ಗೆ ಸುವೇಂದು ಅಧಿಕಾರಿ ಎಂಟ್ರಿ ಪಡಿತಾರೆ. ಸಾರಿಗೆ ಮಂತ್ರಿಯಾಗಿ ಕೆಲಸ ಮಾಡಿದರೆ, TMCಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದರೆ, ಮುರ್ಷಿದಾಬಾದ್ ಮತ್ತು ಮೇದಿನಿ ಈ ಎರಡೂ ಪ್ರಮುಖ ಜಿಲ್ಲೆಗಳ ಇನ್ಚಾರ್ಜ್ ಮಿನಿಸ್ಟರ್ ಆಗಿಯೂ ಕೂಡ ಸುವೇಂದು ಅಧಿಕಾರಿ ಕೆಲಸ ಮಾಡಿದ್ದಾರೆ. ಈ ಮುಕುಲ್ ರಾಯ್ ಒಮ್ಮೆ TMCಯನ್ನು ಬಿಟ್ಟು ಬಿಜೆಪಿಗೆ ಸೇರಿರ್ತಾರಲ್ಲ, ಆ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿಯವರನ್ನ ಮಮತಾ ಬ್ಯಾನರ್ಜಿಯವರ ರೈಟ್ ಹ್ಯಾಂಡ್, ಬಂಗಾಳದಲ್ಲಿ ಮಮತಾ ನೆಕ್ಸ್ಟ್ ಸುವೇಂದು ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ಆದರೆ ಮಿತ್ರರೇ, ಯಾವಾಗ ಎಡವಟ್ಟಾಗಿದ್ದು ಕೇಳಿದ್ರೆ, ಈ ಅಭಿಷೇಕ್ ಬ್ಯಾನರ್ಜಿ ಅವರು ರಾಜಕೀಯದಲ್ಲಿ ವಿಪರೀತವಾಗಿ ಆಕ್ಟಿವ್ ಆಗ್ತಾರೆ. ಅಭಿಷೇಕ್ ಬ್ಯಾನರ್ಜಿ ಯಾರು ಅಂತ ನಿಮಗೆಲ್ಲ ಗೊತ್ತು. ಮಮತಾ ಬ್ಯಾನರ್ಜಿಯವರ ಸೋದರಳಿಯ, ತೀರಾ ಹತ್ತಿರದ ಸಂಬಂಧ, ಜೊತೆಗೆ ಮಮತಾರ ಉತ್ತರಾಧಿಕಾರಿ ಅನ್ನುವ ರೀತಿಯಲ್ಲೇ TMCಯಲ್ಲಿ ಬಿಂಬಿಸಲಾಗತ್ತೆ. ಇಡೀ TMCಯ ಮೇಲೆ ಅಭಿಷೇಕ್ ಬ್ಯಾನರ್ಜಿಯವರ ಹೋಲ್ಡ್ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲೇ TMCಯ ಡೌನ್ ಫಾಲ್ ಶುರುವಾಗಿದ್ದು. ಮಮತಾ ಬ್ಯಾನರ್ಜಿಗೆ ಲಾಯಲಿಸ್ಟ್ ಆದಂತಹ ಅನೇಕರು TMCಯನ್ನು ಬಿಡೋದಕ್ಕೆ ಶುರು ಮಾಡ್ತಾರೆ. ಬಹುತೇಕರು ಬಿಜೆಪಿಯನ್ನ ಜಾಯಿನ್ ಆಗ್ತಾರೆ. ಹಾಗೆ TMCಯನ್ನು ತೊರೆದು ಬಂದವರೇ ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿ ಡಿಸೆಂಬರ್ 19, 2020ರಲ್ಲಿ TMCಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಯನ್ನ ಜಾಯಿನ್ ಆಗ್ತಾರೆ. ಮಿತ್ರರೇ, ಅದಾದಂತಹ ಕೆಲವೇ ತಿಂಗಳಲ್ಲಿ ಚುನಾವಣೆ ಬರುತ್ತೆ. ಅಂದರೆ 2021ರ ವೆಸ್ಟ್ ಬೆಂಗಾಲ್ ಅಸೆಂಬ್ಲಿ ಚುನಾವಣೆ. ಆ ಸಂದರ್ಭದಲ್ಲಿ ಅಮಿತ್ ಶಾ ಈ ಸುವೇಂದು ಅಧಿಕಾರಿಯವರನ್ನ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯ ರೀತಿಯಲ್ಲಿ ಬಿಂಬಿಸಿದ್ರು. ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರೂ ಕೂಡ ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸುವೇಂದು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ಆಗ ಅಧಿಕಾರಕ್ಕೆ ಬರೋದಿಲ್ಲ. 3 ಸೀಟ್ನಲ್ಲಿದ್ದಂತಹ ಬಿಜೆಪಿ 77ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. 39% ವೋಟ್ ಶೇರ್ ಕೂಡ ಬಂದಿರುತ್ತೆ. 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಸುವೇಂದು ಅಧಿಕಾರಿ ಮಾತ್ರ ಬಿಜೆಪಿಯ ಪ್ರಶ್ನಾತೀತ ನಾಯಕನಾಗಿ ಹೊರಹೊಮ್ಮುತ್ತಾರೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ನಂದಿಗ್ರಾಮದ ವಿಧಾನಸಭಾ ಚುನಾವಣೆ. ಮಿತ್ರರೇ, ಈ ಹಿಂದೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ನಂದಿಗ್ರಾಮ ಸುವೇಂದು ಅಧಿಕಾರಿಯವರ ಕ್ಷೇತ್ರ. ಯಾವಾಗ ಅವರು TMCಯನ್ನು ಬಿಟ್ಟು ಬಿಜೆಪಿಗೆ ಸೇರ್ತಾರೋ, ಮಮತಾ ಬ್ಯಾನರ್ಜಿ ಅವರಿಗೆ ಈಗೋ ಹರ್ಟ್ ಆಗುತ್ತೆ. ಈ ಸುವೇಂದು ಅಧಿಕಾರಿ ಗೆದ್ರಲ್ವಾ, ಮುಂದೆ ಅವರ ರಾಜಕೀಯ ಭವಿಷ್ಯ ಇರೋದು. ನಾನು ನಂದಿಗ್ರಾಮದಲ್ಲಿ ಹೋಗಿ ಸ್ಪರ್ಧೆ ಮಾಡ್ತೀನಿ, ಸುವೇಂದು ಅಧಿಕಾರಿಯವರ ರಾಜಕೀಯವನ್ನೇ ಅಂತ್ಯ ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಅವರು ನಂದಿಗ್ರಾಮಕ್ಕೆ ಬಂದು ಸ್ಪರ್ಧೆ ಮಾಡ್ತಾರೆ. ಮಿತ್ರರೇ, ಇಲ್ಲಿ ರಾಜಕೀಯ ಜೀವನ ಅಂತ್ಯ ಆಗಿದ್ದು ಸುವೇಂದು ಅಧಿಕಾರಿಯವರದ್ದಲ್ಲ, ಹಿನ್ನಡೆ ಆಗಿದ್ದು ಮಮತಾ ಬ್ಯಾನರ್ಜಿ ಅವರಿಗೆ. ಮಮತಾರ ಆ ತೀರ್ಮಾನ ಸುವೇಂದುವನ್ನು ರಾಜಕೀಯವಾಗಿ ಮತ್ತಷ್ಟು ಗಟ್ಟಿಗೊಳಿಸಿತು. ನಂದಿಗ್ರಾಮದಲ್ಲಿ 2021ರ ಚುನಾವಣೆಯಲ್ಲಿ ಸುವೇಂದು ಅಧಿಕಾರಿ ಮಮತಾ ವಿರುದ್ಧ ಗೆಲುವು ಸಾಧಿಸಿ ಬಿಡ್ತಾರೆ. ಪ್ರಬಲ ಪೈಪೋಟಿ ಏರ್ಪಟ್ಟರೂ ಕೂಡ ಅಂತಿಮವಾಗಿ ಸುವೇಂದು ಅಧಿಕಾರಿ ಗೆಲ್ತಾರೆ. ಮಮತಾ 2021ರಲ್ಲಿ ಬಂಗಾಳವನ್ನು ಗೆದ್ದಿರಬಹುದು, ಆದರೆ MLA ಆಗಿ ವಿಧಾನಸಭೆಯನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅನಂತರ ಅವರು ಭವಾನಿಪುರದಿಂದ ಗೆಲ್ತಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅದೆಲ್ಲ ಬೇರೆ ವಿಚಾರ. ಮಿತ್ರರೇ, ಈ ನಡುವೆ ಸುವೇಂದು ಅಧಿಕಾರಿ ಬಂಗಾಳದ ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮಿ ಬಿಡ್ತಾರೆ. ಬಿಜೆಪಿ ಅವರನ್ನು ವಿಪಕ್ಷ ನಾಯಕನನ್ನಾಗಿಯೂ ಕೂಡ ಮಾಡುತ್ತೆ. TMCಗೆ ಪ್ರಚಂಡ ಬಹುಮತ ಇತ್ತು. TMCಯ ಗೂಂಡಾ ರಾಜ್ಯ ಬಂಗಾಳದಲ್ಲಿ ಅಸ್ತಿತ್ವದಲ್ಲಿತ್ತು. TMCಗೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕಾರ್ಯಕರ್ತರ ಪಡೆ ಇತ್ತು. ಇದೆಲ್ಲದರ ನಡುವೆ ಒಬ್ಬ ವಿಪಕ್ಷ ನಾಯಕನಾಗಿ ಬಂಗಾಳದಲ್ಲಿ ಅನೇಕ ಯಶಸ್ವಿ ಹೋರಾಟವನ್ನು ಸುವೇಂದು ಅಧಿಕಾರಿ ರೂಪಿಸ್ತಾರೆ. ಅದು ಸಂದೇಶ್ ಖಾಲಿ ಪ್ರಕರಣ ಇರಬಹುದು, ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಪ್ರಕರಣ ಇರಬಹುದು, ಅಥವಾ ಮುರ್ಷಿದಾಬಾದ್ ಗಲಭೆ ಇರಬಹುದು. ಎಲ್ಲದರಲ್ಲೂ ಕೂಡ ಒಂದು ನರೇಟಿವ್ ಸೆಟ್ ಮಾಡುವಂತಹ ಕೆಲಸವನ್ನು ಸುವೇಂದು ಅಧಿಕಾರಿ ಯಶಸ್ವಿಯಾಗಿ ಮಾಡ್ತಾರೆ. ಸುವೇಂದು ಅಧಿಕಾರಿ ಯಾಕೆ ಯಶಸ್ವಿ ಆದರೂ ಕೇಳಿದ್ರೆ, ಅವರು ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು. ಅಪ್ಪ ರಾಜಕಾರಣದಲ್ಲಿದ್ದರು, ನಾನು ಕೂಡ ಬಂದೆ ಅಂತ ಬಂದಂಥವ್ರಲ್ಲ. ಮುಖ್ಯವಾಗಿ ನಿಮಗೊಂದು ಘಟನೆಯನ್ನು ನೆನಪು ಮಾಡಿಕೊಡ್ಬೇಕು. 2007ರಲ್ಲಿ ನಂದಿಗ್ರಾಮದಲ್ಲಿ ಬಹಳ ದೊಡ್ಡ ಜನಾಂದೋಲನ ಆಗತ್ತೆ. ಆಗ ಬಂಗಾಳವನ್ನು ಆಳ್ತಾ ಇದ್ದಿದ್ದು ಎಡಪಕ್ಷಗಳು. ಬುದ್ಧದೇವ್ ಭಟ್ಟಾಚಾರ್ಯ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು. ಆಗ ಎಡಪಕ್ಷದ ಸರ್ಕಾರ ಈ ನಂದಿಗ್ರಾಮ ವ್ಯಾಪ್ತಿಯಲ್ಲಿ ಒಟ್ಟು 10,000 ಎಕರೆಯನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಆಗಿ ಘೋಷಣೆ ಮಾಡುತ್ತೆ. ಅದರ ವಿರುದ್ಧವಾಗಿ ಭೂಮಿ ಉಚ್ಛೇದ ಪ್ರತಿರೋಧ ಕಮಿಟಿ ಅಂತ ಸ್ಥಾಪನೆ ಮಾಡಿಕೊಂಡು, ಅಂದರೆ TMCಯಲ್ಲೇ ಒಂದು ವಿಂಗ್ ಅನ್ನು ಸ್ಥಾಪನೆ ಮಾಡಿಕೊಂಡು ಈ ಸುವೇಂದು ಅಧಿಕಾರಿ ಪ್ರಬಲವಾಗಿ ಹೋರಾಟ ಆರಂಭಿಸ್ತಾರೆ. ಒಂದು ಕಡೆ ಸಿಂಗೂರ್ನಲ್ಲಿ ಟಾಟಾ ನ್ಯಾನೋ ಘಟಕದ ವಿರುದ್ಧ ಮಮತಾ ಬ್ಯಾನರ್ಜಿಯವರು ಹೋರಾಟ ರೂಪಿಸಿದ್ರೆ, ಇತ್ತ ಕಡೆಯಲ್ಲಿ ನಂದಿಗ್ರಾಮದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ವಿರುದ್ಧ ಸುವೇಂದು ಅಧಿಕಾರಿ ಹೋರಾಡ್ತಾ ಇರ್ತಾರೆ. ಇದು 2011ರಲ್ಲಿ TMC ಪರವಾಗಿ ಜನಾದೇಶ ಬರೋದಕ್ಕೂ ಕೂಡ ಕಾರಣ ಆಗುತ್ತೆ.
ಇದೆಲ್ಲವೂ ಸಹ ಸುವೇಂದು ಅಧಿಕಾರಿಯವರ ಇತಿಹಾಸ. ಸುವೇಂದು ಅಧಿಕಾರಿಯವರ ದೊಡ್ಡ ಸ್ಟ್ರೆಂತ್ ಏನು ಕೇಳಿದ್ರೆ, ಅವರು TMCಯಿಂದ BJPಗೆ ಬಂದಿರಬಹುದು, ಅವರ ಮೂಲ ಕಾಂಗ್ರೆಸ್ನಲ್ಲಿರಬಹುದು. ಆದರೆ ಅವರು BJPಗೆ ಬಂದ ಬಳಿಕ BJPಯ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿದ್ದಾರೆ. ಪ್ರಬಲ ಹಿಂದುತ್ವವಾದದ ಪ್ರತಿಪಾದಕರಾಗಿದ್ದಾರೆ. ಬಂಗಾಳದಲ್ಲಿ ಹಿಂದುತ್ವ ಇಲ್ಲದೇ ಇದ್ದರೆ ಬಂಗಾಳ ಉಳಿಯೋದಿಲ್ಲ ಅಂತ ಪ್ರತಿಪಾದಿಸ್ತಾರೆ. ಆ ಮಟ್ಟಿಗೆ ಹಿಂದುತ್ವವಾದಿಯಾಗಿದ್ದಾರೆ. ಹೇಗೆ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಹೋಲ್ಡನ್ನು ಹೊಂದಿದಾರೋ, ಇವತ್ತು ಅಸ್ಸಾಂ ಕಡೆಗೆ ಅಮಿತ್ ಶಾ ಹೋಗೋದು ಬೇಡ ಅಥವಾ ಮೋದಿ ಹೋಗೋದು ಬೇಡ. ಚುನಾವಣೆ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರು ಕೇವಲ ಪ್ರವಾಸಕ್ಕೆ ಹೋಗಿ ಬಂದರೆ ಸಾಕು, ಅಸ್ಸಾಂನಲ್ಲಿ BJP ಗೆಲ್ಲುತ್ತೆ. ಆ ಮಟ್ಟದ ಹೋಲ್ಡನ್ನು ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಇಟ್ಕೊಂಡಿದ್ದಾರೆ. ಈಗ ಅಂತಹದೇ ಒಬ್ಬ ನಾಯಕನಾಗಿ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಹೊರಹೊಮ್ಮಿದ್ದಾರೆ. ನನಗನ್ಸುತ್ತೆ ಬಂಗಾಳದಲ್ಲಿ BJPಗೆ ಬೇರೆ ಆಯ್ಕೆಗಳೇ ಇಲ್ಲ. ಅಮಿತ್ ಶಾ ಅವರ ಇತ್ತೀಚಿನ ಘೋಷಣೆಗಳನ್ನು ನೋಡಿದ್ರೆ ಸುವೇಂದು ಅಧಿಕಾರಿ ಬಂಗಾಳದಲ್ಲಿ ಮುಖ್ಯಮಂತ್ರಿ ಆಗುವಂತಹದ್ದು ಬಹುತೇಕ ಕನ್ಫರ್ಮ್. ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಒಂದು ಪ್ರಚಾರ ಮಾಡಿದ್ರು, ಬಂಗಾಳದ ಅಸ್ಮಿತೆ ಉಳಿಬೇಕು, ಹೊರಗಿನವರು ಬಂದು ಇಲ್ಲಿ ಆಳ್ವಿಕೆ ಮಾಡೋದು ಬೇಡ ಅಂತ. ಆಗ ಅಮಿತ್ ಶಾ ಏನು ಹೇಳಿದ್ರು ಗೊತ್ತಾ? ಮುಂದಿನ ಮುಖ್ಯಮಂತ್ರಿ BJPಯಿಂದ ಆಗ್ತಾರೆ, ಅವರು ಬಂಗಾಳದವರೇ ಆಗಿರ್ತಾರೆ, ಬಂಗಾಳದಲ್ಲೇ ಹುಟ್ಟಿ ಬೆಳೆದಿರ್ತಾರೆ, ಬಂಗಾಳಿ ಮಾತನಾಡ್ತಾರೆ, ಬಂಗಾಳಿ ಸಂಸ್ಕೃತಿಯನ್ನ ಈಗಿನ ಮುಖ್ಯಮಂತ್ರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡವರಾಗಿರ್ತಾರೆ ಅಂತ. ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಸುವೇಂದು ಅಧಿಕಾರಿ ಬಂಗಾಳದ ಮುಂದಿನ ಮುಖ್ಯಮಂತ್ರಿ ಆಗುವಂತದ್ದು ಬಹುತೇಕ ಫಿಕ್ಸ್. ಹಾಗಂತ ಮಿತ್ರರೇ, ಸುವೇಂದು ಅಧಿಕಾರಿಯವರ ಹಾದಿ ಇದೆಯಲ್ಲ, ಬಹಳ ಸುಗಮವಾಗಿಲ್ಲ. ಬಂಗಾಳದಲ್ಲಿ ಬಹಳ ದೊಡ್ಡ ದೊಡ್ಡ ಚಾಲೆಂಜಸ್ಗಳಿದ್ದಾವೆ. ನಾನು ಆರಂಭದಲ್ಲೇ ಕೆಲವೊಂದಷ್ಟನ್ನು ಹೇಳಿದೆ. ಬಂಗಾಳ ಒಂದು ಕಾಲದಲ್ಲಿ ಬಹಳ ಮುಂದುವರೆದಂತಹ ರಾಜ್ಯ ಆಗಿತ್ತು. ಬ್ರಿಟಿಷರ ಕಾಲದಲ್ಲಂತೂ ಬ್ರಿಟಿಷರ ಅವಧಿಯಲ್ಲಿ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಆಗಿತ್ತು. ಬ್ರಿಟಿಷರ ಎಕಾನಮಿಗೆ ಬಹಳ ದೊಡ್ಡ ಕೊಡುಗೆ ಕೊಡ್ತಾ ಇದ್ದಿದ್ದೇ ಬಂಗಾಳ. ಆದರೆ ಅನಂತರದಲ್ಲಿ ಯಾವಾಗ ಈ ಲೆಫ್ಟ್ ಪಾರ್ಟಿಗಳ ಸರ್ಕಾರ ಬಂಗಾಳದಲ್ಲಿ ಆರಂಭವಾಯಿತೋ, ಅನಂತರದಲ್ಲಿ ಬಂಗಾಳದ ಚಿತ್ರಣ ಹಂತ ಹಂತವಾಗಿ ಬದಲಾಗ್ತಾ ಹೋಯಿತು. ಮೊದಲು ಜನ ಉದ್ಯೋಗಕ್ಕೋಸ್ಕರವಾಗಿ ಕೋಲ್ಕತ್ತಾಗೆ ಹೋಗ್ತಾ ಇದ್ರು. ಅನಂತರದಲ್ಲಿ ಏನಾಯ್ತು ಕೇಳಿದ್ರೆ, ಉದ್ಯೋಗವನ್ನು ಹುಡುಕೊಂಡು ಕೋಲ್ಕತ್ತಾದ ಜನ ದೇಶದ ಬೇರೆ ಬೇರೆ ಭಾಗಕ್ಕೆ ಬರುವಂತಾಯಿತು. ಹೀಗಾಗಿ ಬಂಗಾಳ ಇವತ್ತು ಉತ್ತಮವಾದಂತಹ ಆರ್ಥಿಕ ಸ್ಥಿತಿಯಲ್ಲಿಲ್ಲ. ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳು ಬಹಳ ಸಂಕಷ್ಟದಲ್ಲಿದೆ. ಜೊತೆಗೆ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರೋದ್ರಿಂದಾಗಿ ಆ ಸಮಸ್ಯೆಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇಷ್ಟು ದಿನ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇತ್ತು, ಅಲ್ಲೇನೋ ಗಡಿ ಸಮಸ್ಯೆ ಆಗಿಬಿಟ್ರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದೆ, ನಮಗೆ ಫೆನ್ಸಿಂಗ್ ಮಾಡೋದಕ್ಕಾಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ, ಸ್ಟೇಟ್ ಗೌರ್ನಮೆಂಟ್ನಿಂದ ಸಹಕಾರ ಸಿಗ್ತಾ ಇಲ್ಲ, ಈ ರೀತಿಯಾಗಿ ಕೇಂದ್ರ ಸರ್ಕಾರ ಸಬೂಬನ್ನು ಹೇಳ್ತಾ ಇತ್ತು. ಇನ್ಮುಂದೆ ಆ ಸಬೂಬನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಮತ್ತು ರಾಜ್ಯ ಬಹಳ ಯಶಸ್ವಿಯಾಗಿ ಬಂಗಾಳದಲ್ಲಿ ಉತ್ತಮವಾದಂತಹ ಸುಶಾಸನವನ್ನು ಜಾರಿಗೆ ತರಬೇಕಾದಂತಹ ಅನಿವಾರ್ಯತೆ ಇದೆ. ಇದಿಷ್ಟು ಮಿತ್ರರೇ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೇನನ್ಸುತ್ತೆ? ಬಂಗಾಳದಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು, ಯಾವ ರೀತಿಯ ಮುಖ್ಯಮಂತ್ರಿ ಬಂಗಾಳಕ್ಕೆ ಬೇಕು? ಇದೆಲ್ಲದರ ಬಗ್ಗೆ ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.